ನಮಸ್ಕಾರ. ಬನ್ನಿ ಸೂರ್ಯ ಅವರೇ. ಥ್ಯಾಂಕ್ ಯು ಸರ್. ನಿಂತ್ಕೊಳ್ಳಿ. ಒಂದು 2 ನಿಮಿಷ ಬರ್ತೀನಿ. ಮೀಟಿಂಗ್ 11 ಗಂಟೆಗೆ ಅಂತ ಹೇಳಿದ್ರಿ. 11:15 ಆದ್ರೂ ಇನ್ನೂ ಯಾರೂ ಬಂದಿಲ್ಲ. ಇನ್ನು ಎಷ್ಟೊತ್ತು ಅಂತ ಕಾಯೋದು? ಕ್ಷಮಿಸಿ, ತಡ ಆಯಿತು. ಮೇಡಮ್ ರೆಡಿ ಆಗೋದು ಲೇಟ್ ಆಯಿತು. ಮೇಡಮ್ ರೆಡಿ ಆಗದೆ ಯಾವ ಮೀಟಿಂಗು ಅಟೆಂಡ್ ಮಾಡೋದಿಲ್ಲ. ಪರವಾಗಿಲ್ಲ ಸರ್. ನಿಮ್ಮ ಪ್ರೆಸೆಂಟೇಷನ್ ರೆಡಿ ಇದೆಯಾ? ತಯಾರಾಗಿದೆ. 1 ನಿಮಿಷ ಬರ್ತೀನಿ. ನಿಮ್ಮನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಪ್ರೆಸೆಂಟೇಷನ್ ಏನು ರೆಡಿ ಮಾಡಿದ್ದೀರಾ? ನಾವು ನಮ್ಮ ಮಗಳ ಮದುವೆನ ಎಷ್ಟು ಅದ್ಧೂರಿಯಿಂದ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಅಂದ್ರೆ ಇದುವರೆಗೂ ಯಾರು ಮಾಡಿರಬಾರ್ದು, ಕೇಳಿರಬಾರ್ದು. ನಾವು ತುಂಬಾ ಪ್ರಯತ್ನ ಮಾಡಿದ್ದೀವಿ. ಒಂದ್ಸತಿ ನೀವು ನೋಡ್ಬಿಡಿ. ನಾನು ಆರ್ಚ್ಗೆ ಆರ್ಕಿಡ್ ಹಾಕಕ್ಕೆ ಹೇಳಿದ್ದೆ, ಗುಲಾಬಿ ಹೂವಲ್ಲ. ಕ್ಷಮಿಸಿ ಮ್ಯಾಮ್, ಲಾಸ್ಟ್ ಟೈಮ್ ಮೀಟಿಂಗಲ್ಲಿ ನೀವು ಗುಲಾಬಿ ಹೂ ಬೇಕು ಅಂತ ಹೇಳಿದ್ರಿ. ಅದಕ್ಕೆ ನಾನು ಅದನ್ನು ಉಪಯೋಗಿಸಿದ್ದೀನಿ. ಈಗಾಗಲೇ ಅದನ್ನು ಆರ್ಡರ್ ಮಾಡಾಗಿದೆ. ಇಲ್ವಲ್ಲ, ನಾನು ಹಾಗೆ ಹೇಳಿಲ್ಲ. ನಾನು ಹೇಳಿದ್ದು ಆರ್ಕಿಡ್ನೇ. ಕರೀರಿ, ನಿಮ್ ಜೊತೆ ಬಂದಿದ್ರಲ್ಲ ಅವ್ರನ್ನ. ಹೋದ್ಸಲ ಮೀಟಿಂಗಿಗೆ ನಿಮ್ ಜೊತೆ ಬಂದಿದ್ರಲ್ಲ, ಅವ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಮ್ಯಾಮ್, ನಾವು ಕ್ಲೈಂಟ್ಸ್ಗಳು ಫೀಡ್ಬ್ಯಾಕ್ ಇಟ್ಟಿರ್ತೀವಿ. ಹಾಗಿದ್ರೆ ನಾನು ಸುಳ್ಳು ಹೇಳ್ತೀನೇನ್ರಿ? ನೀವು ನಿಮ್ ತಪ್ಪು ಮುಚ್ಚಾಕಕ್ಕೆ ನನ್ನ ಮೇಲೆ ತಪ್ಪು ಹೊರಿಸ್ತಾ ಇದ್ದೀರಾ. ಎಷ್ಟ್ರಿ ಧೈರ್ಯ ನಿಮ್ಗೆ ಹೀಗೆ ಮಾತಾಡಕ್ಕೆ? ಸೂರ್ಯ ಅವರು ಇಷ್ಟು ಮರ್ಯಾದೆಯಿಂದ ಮಾತಾಡ್ತಿದ್ರು, ಇವ್ರು ದಾದಾಗಿರಿ ಮಾಡ್ತಿದ್ದಾರೆ. ಸೂರ್ಯ ಅವರು ತಾಳ್ಮೆ ಕಳ್ಕೊಳ್ಳೋ ಮೊದಲು ನಾನೇನಾದರೂ ಮಾಡಬೇಕು. ಮೇಡಮ್, ಇನ್ನೂ ತಡ ಆಗಿಲ್ಲ. ನಿಮ್ಗೆ ಹೇಗೆ ಬೇಕೋ ಹಾಗೆ ಬದಲಾವಣೆ ಮಾಡೋಣ. ನಿಮ್ಗೆ ಆರ್ಕಿಡ್ ಬೇಕಲ್ವಾ? ನೀವು ಹೇಳ್ದಾಗೆ ಮಂಟಪಕ್ಕೆ ಆರ್ಕಿಡ್ ಉಪಯೋಗಿಸೋಣ. ಪರವಾಗಿಲ್ಲ.
ಈ ಹುಡುಗಿ ತುಂಬಾ ಬುದ್ಧಿವಂತಿ ತರ ಕಾಣ್ತಿದ್ದಾಳೆ. ಬುದ್ಧಿವಂತೆ ಅಂತೆ ನನಗೆ ಲಕ್ಷಾಂತರ ರೂಪಾಯಿ ಲಾಸ್ ಆಗೋ ಮಾತಾಡ್ತಿದ್ದಾರೆ. ಅಪ್ಪಂಗೆ ಏನು ಹೇಳೋದು? ಮೇಡಮ್, ಮದುವೆ ಮಂಟಪದಲ್ಲಿ ತಾಳಿ ಕಟ್ಟಬೇಕಾದ್ರೆ ಮದುಮಕ್ಕಳ ಮೇಲೆ ಗುಲಾಬಿ ಹೂವಿನ ಮಳೆ ಸುರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸಮಾರಂಭಕ್ಕೂ ಒಂದು ಒಳ್ಳೆ ಕಳೆ ಬರುತ್ತೆ. ಅದು ಅಲ್ಲದೆ ಕೆಂಪು ಪ್ರೀತಿ ಸಂಕೇತ ಮೇಡಮ್. ಗುಡ್, ಹಾಗೆ ಮಾಡಿ. ಆದ್ರೆ ಬಡ್ಜೆಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಮೇಡಮ್. ಆಫೀಸ್ಗೆ ಹೋಗಿ ಚೆಕ್ ತಗೊಳ್ಳಿ. ಗಂಡಿನ ಮನೆಯವ್ರು ಬರ್ತಿದ್ದಾರೆ, ಎಲ್ಲ ರೆಡಿ ಮಾಡು. ಆರ್ತಿಯವರೇ, ಸಿಚುವೇಶನ್ನ ತುಂಬ ಚೆನ್ನಾಗಿ ನಿಭಾಯಿಸಿದ್ರಿ. ನಮಗೆ ನಷ್ಟ ಆಗೋದನ್ನು ತಪ್ಪಿಸಿದ್ರಿ. ಥ್ಯಾಂಕ್ ಯು. ಗಂಟೆ 5 ಆಯ್ತು. ಈ ಆರ್ತಿ ಇನ್ನೂ ಬಂದಿಲ್ವಲ್ಲ? ಎಲ್ಲಿಗೆ ಹೋಗಿರ್ಬೋದು? ನಿಮ್ಮಪ್ಪಂಗೆ ಕಾಂಟ್ರಾಕ್ಟ್ ಸಿಕ್ಕಿದೆ, ಅದಕ್ಕೆ ನೀನು ಚಾಕ್ಲೇಟ್ ತಂದಿದ್ದೀನಿ. ಎಷ್ಟು ಗಲಾಟೆ ಮಾಡ್ತಾನಪ್ಪ ಈ ಹುಡುಗ. ಜಪ ಮಾಡಕ್ಕೂ ಬಿಡಲ್ಲ. ಕ್ಷಮಿಸಿ ಅತ್ತೆ. ಅದೇ ನಾವು ಆಟ ಆಡ್ಕೊಳ್ಳೋಣ ಬಾ. ಏನು ತುಂಬಾ ಖುಷಿಯಾಗಿದೆಯಾ? ಹೌದು ಅತ್ತೆ, ನಮಗೆ ಮಿನಿಸ್ಟರ್ ಮನೆ ಕಾಂಟ್ರಾಕ್ಟ್ ಸಿಕ್ಕಿದೆ. ಕಾಂಟ್ರಾಕ್ಟ್ ಸಿಕ್ತು ಅದಕ್ಕೆ ಖುಷಿಯಾಗಿದ್ದೀನಿ ಅಂತ ಸುಳ್ಳ್ಯಾಕೆ ಹೇಳ್ತಾ ಇದೀಯಾ? ಸುಳ್ಳ? ಏನ್ ಸುಳ್ಳು? ಸೂರ್ಯನ್ ಜೊತೆ ಕೆಲಸ ಮಾಡೋದು, ಅವನ್ ಹಿಂದೇನೆ ಸುತ್ತಾಡೋದು, ಇದನ್ನೆಲ್ಲ ನೀನು ಅವನ್ ಮನ್ಸಿನಲ್ಲಿ ಜಾಗ ಗಿಟ್ಟಿಸ್ಕೊಂಡು ಅವನ್ ಪ್ರೀತಿ ಪಡಿಬೇಕು ಅಂತ ಬೇಕು ಅಂತಾನೆ ಮಾಡ್ತಿರೋದು ಅಲ್ವಾ? ಸಾಕ್ಷಿ ಹುಟ್ಟಿದ ಹಬ್ಬದ ದಿನ ನಡೆದಿದ್ದನ್ನ ಮರೆತು ಮತ್ತೆ ಅದೇ ತಪ್ಪು ಮಾಡ್ತಾ ಇದೀಯ ನೀನು. ಇಲ್ಲ ಅತ್ತೆ, ಅಮ್ಮನೇ ಹೇಳಿದ್ದು ಸೂರ್ಯವ್ರ ಜೊತೆ ಕೆಲ್ಸಕ್ಕೆ ಹೋಗು ಅಂತ. ಜೊತೆಗೆ ಸ್ಮಿತಾನು ರಜಾದಲ್ಲಿದ್ದಾಳೆ. ಸ್ಮಿತಂಗೆ ರಜಾ ಕೊಟ್ಟು ಕಳ್ಸಿದ್ದಾರೆ, ನೀನ್ ಸೂರ್ಯಂಗ್ ಹತ್ರ ಆಗ್ಲಿ ಅಂತ. ನಾನ್ ದೇವಸ್ಥಾನಕ್ಕೆ ಹೋಗಿದ್ದಾಗ ಸ್ಮಿತನ್ ಮನೆಗೆ ಹೋಗಿದ್ದೆ, ಆಗ ಗೊತ್ತಾಯ್ತು ವಿಷಯ ಏನು ಅಂತ. ಇದೆಲ್ಲ ನಿನ್ ಮುದ್ದಿನ ಮೈದ್ನ ಇದ್ದಾನಲ್ಲ ಭಾಸ್ಕರ, ಅವನ್ ಕರಾಮತ್ತು. ತನ್ನ ಕೈಯಿಂದ ದುಡ್ಡು ಕೊಟ್ಟು ಸ್ಮಿತನ್ನ ಗೋವಾಗ್ ಕಳ್ಸಿದಾನೆ. ಅವಳಲ್ಲಿ ಬೀಚ್ ಎಲ್ಲ ಸುತ್ತಾಡ್ಕೊಂಡು ಮಜಾ ಮಾಡ್ತಿದ್ದಾಳೆ, ನೀನಿಲ್ಲಿ ಸೂರ್ಯನ್ ಜೊತೆ ಸುತ್ತಾಡ್ತಾ ಮಜಾ ಮಾಡ್ತಿದ್ಯಾ. ನನ್ ಮಾತಲ್ಲಿ ನಂಬಿಕೆ ಬರ್ದೇ ಇದ್ರೆ ಹೋಗಿ ಭಾಸ್ಕರನ್ನೇ ಕೇಳು. ಭಾಸ್ಕರನ್ಗೇನೋ ತಿಳುವಳಿಕೆ ಇಲ್ಲ, ನಿನ್ಗೂ ತಿಳುವಳಿಕೆ ಇಲ್ವಾ? ನೋಡು, ಸೂರ್ಯನ್ ಮನ್ಸಿಂದ ಅರ್ಪಿತ ನೆನಪು ಯಾವತ್ತೂ ಅಳಿಸ್ ಹೋಗಲ್ಲ. ಅವನ ಮನ್ಸಲ್ಲಿ ಬೇರೆ ಯಾರಿಗೂ ಜಾಗ ಇಲ್ಲ. ಅವನಿನ್ಯಾರನ್ನು ಪ್ರೀತಿಸೋದಕ್ಕೆ ಸಾಧ್ಯನೇ ಇಲ್ಲ.
ಲೇ ಚೆನ್ನಾಗಿ ಹೇಳ್ದೆ ಕಣ. ಅಲ್ಲ ಕಣ, ಮದುವೆಗೆ ಮುಂಚೆನೂ ಮದುವೆ ಆದಮೇಲೆ ಒಂದೇ ಥರ ಇರೋಕ್ಕಾಗತ್ತಾ? ನಾನಿವ ಫ್ಯಾಮಿಲಿ ಪರ್ಸನ್ ಅಮ್ಮ, ಹಂಗೆಲ್ಲ ಸಿಗೋಕ್ಕಾಗಲ್ಲ. ಅದು ಸರಿ, ಮದುವೆ ಆಗ್ತಿದ್ಯಾ? ಹೇಳಪ್ಪ. ಮದುವೆ ಮಗ, ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ ತಾಳು. ಏನದಕ್ಕೆ? ಏನು ಸಮಾಚಾರ? ಯಾಕೆ ಹೀಗೆ ಮಾಡಿದೆ? ನಾನೇನು ಮಾಡಿದೆ ಅದಕ್ಕೆ? ಸ್ಮಿತಾಗೆ ಯಾಕೆ ರಜಾ ಕೊಟ್ಟಿದ್ಯಾ? ನಾನು ನಿನಗೆ ಹಿಂದೆನೇ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ. ಸೂರ್ಯ ಅವ್ರ ಮನಸ್ಸಲ್ಲಿರೋ ಅರ್ಪಿತ ಜಾಗನ ನಾನು ತಗೊಳ್ಳೋ ಪ್ರಯತ್ನ ಮಾಡೋದಿಲ್ಲ. ನಿನ್ನ ಸ್ಥಾನನ ನೀನು ಗಿಟ್ಟಿಸ್ಕೊಳ್ಳೋದಕ್ಕೆ ಈ ಪ್ರಯತ್ನ ಮಾಡಲೇಬೇಕು. ಪ್ರೀತಿ ಆಗೋದು ಒಂದೇ ಸಾರಿ, ಪದೇ ಪದೇ ಆಗಲ್ಲ. ಹಾಗಾದ್ರೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು, ನೀನು ಸೂರ್ಯನ ಪ್ರೀತಿಸ್ತಾ ಇಲ್ವಾ? ಆರ್ತಿ, ನಿನಗೆ ನೀನು ಮೋಸ ಮಾಡ್ಕೊಳ್ತಿದ್ಯಾ. ನಿನ್ಗೆ ಸೂರ್ಯನ ಮೇಲೆ ಪ್ರೀತಿ ಹುಟ್ಟಿದೆ, ಮತ್ತದಾಗ್ಲೇಬೇಕು. ಇಲ್ಲ ಅಕ್ಕ, ಅದು ಪ್ರೀತಿ ಅಲ್ಲ. ಹೌದಾ? ನಿನ್ನೆ ರಾತ್ರಿವರೆಗೂ ಕೆಲಸ ಮಾಡ್ತಿದ್ದೆ, ಅನ್ನ ನೀರಿನ ಪರಿವೇನೂ ಇರ್ಲಿಲ್ಲ ನಿಂಗೆ? ನಿಜ ಹೇಳು, ಸೂರ್ಯನ ಜೊತೆ ಸಮಯ ಕಳೆಯೋದು ನಿಂಗೆ ಇಷ್ಟ ಆಗಲ್ವಾ? ಆರ್ತಿ, ಸದಾ ಸೂರ್ಯನ ಜೊತೆನೇ ಇರಬೇಕು ಅಂತ ಅನ್ಸುತ್ತಲ್ವಾ? ಕಣ್ಮುಚ್ಚಿ ಒಂದ್ಸಲ ಯೋಚನೆ ಮಾಡು. ಆರ್ತಿ, ಇಷ್ಟೊತ್ತು ಸಂತೋಷವಾಗಿ ನಗ್ನಗ್ತಾ ಇದೆಯಲ್ಲ, ಅದೇ ನಿಜವಾದ ಪ್ರೀತಿ. ಅಂಥದ್ದೇನೂ ಇಲ್ಲ. ನಾನು ಸೂರ್ಯ ಅವ್ರಿಗೆ ಸಹಾಯ ಮಾಡಿ ಅವ್ರ ಕೆಲಸದ ಒತ್ತಡನ ಕಡಿಮೆ ಮಾಡೋಣ ಅಂತ ಅಷ್ಟೇ. ಹಾಗಾದ್ರೆ ಸೂರ್ಯ ಅವ್ರ ಜೊತೆ ಕೆಲಸ ಮಾಡೋದು ನಿಲ್ಲಿಸ್ಬಿಡು. ಅವ್ರಿಗೆ ಹೇಳ್ಬಿಡು, ನಾನು ನಿಮ್ ಜೊತೆ ಕೆಲಸ ಮಾಡಲ್ಲ ಅಂತ. ಭಾಸ್ಕರ್, ತಪ್ಪೆಲ್ಲ ನಮ್ದೆ. ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಹುಟ್ಲಿ, ಅವ್ರ ಸಂಬಂಧ ಗಟ್ಟಿ ಆಗ್ಲಿ ಅಂತ ನಾವಿಷ್ಟೆಲ್ಲ ಒದ್ದಾಡದ್ವಲ್ಲ, ತಪ್ಪು ನಮ್ದು. ಆರ್ತಿ ಹೇಳ್ತಾನೆ ಇದ್ದಾಳೆ ನನಗ್ ಸೂರ್ಯ ಅವ್ರ ಮೇಲೆ ಪ್ರೀತಿ ಇಲ್ಲ ಅಂತ. ಅಂದ್ಮೇಲೆ ಅವ್ರಿಬ್ರು ಒಟ್ಟಿಗೆ ಕೆಲಸ ಮಾಡೋದ್ರಲ್ಲಿ ಏನ್ ಅರ್ಥ ಇದೆ? ನಡಿ ಭಾಸ್ಕರ್, ಆರ್ತಿಗೀಗ ನಮ್ಮ ಅವಶ್ಯಕತೆ ಇಲ್ಲ. ಅವಳ ಸಮಸ್ಯೆಗಳಿಗೆ ಅವಳೇ ಪರಿಹಾರ ಕಂಡ್ಕೊಳ್ತಾಳೆ. ಈಗ ಹೋಗಿ ಹೇಳ್ತಾಳೆ, ಸೂರ್ಯ ಅವರೇ ನಾನ್ ನಿಮ್ ಜೊತೆ ಕೆಲಸ ಮಾಡಲ್ಲ ಅಂತ. ಏನಾಗತ್ತೆ? ಅವ್ರಿಗೆ ಸಿಕ್ಕಿರೋ ದೊಡ್ಡ ಕಾಂಟ್ರಾಕ್ಟ್ ಕೈ ತಪ್ಪು ಹೋಗ್ಬೋದು, ಅದರಿಂದ ಅವ್ರಿಗೆ ನಷ್ಟ ಆಗ್ಬೋದು. ಅವ್ರನ್ನ ಪ್ರೀತಿಸಿದ್ರೆ ಮಾತ್ರ ತಾನೇ ಅವ್ರ ಲಾಭ ನಷ್ಟದ ಬಗ್ಗೆ ಅವಳು ಯೋಚನೆ ಮಾಡೋದು. ಅದು ನಿಜಾನೇ. ಅದಕ್ಕೆ ನೀವೆಷ್ಟೇ ಹೇಳಿದ್ರು ಪ್ರಯೋಜನ ಇಲ್ಲ. ಬನ್ನಿ, ನಾವು ಹೋಗೋಣ. ಬನ್ನಿ, ನಡೀಪ. ಆರ್ತಿಯವರೇ, MLA ಆಂಟಿ ಫೋನ್ ಮಾಡಿದ್ರು.
ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಅವ್ರ ಮಗಳು ಡ್ರೆಸ್ ಡಿಸೈನ್ ಸ್ಯಾಂಪಲ್ ಕೇಳ್ತಿದ್ದಾರೆ. ಅದು ನಾಳೆ ಅಷ್ಟರಲ್ಲಿ ರೆಡಿ ಆಗಿರಬೇಕು. ಏನಾಯ್ತು ಆರ್ತಿಯವ್ರೆ, ಕೆಲಸ ಆಗುತ್ತೋ ಇಲ್ವೋ? ಆರತಿ ಅದಕ್ಕೆ ಏನು ಉತ್ತರ ಕೊಡ್ಬೋದು? ಅವಳು ನಿಜವಾಗ್ಲೂ ಸೂರ್ಯನ್ ಪ್ರೀತಿಸೋದಾದ್ರೆ ಅವನ ಜೊತೆಲಿ ಕೆಲಸ ಮಾಡ್ತಾಳೆ, ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ ಅಂತಾಳೆ. ಅದು ನಾನು ನಿಮ್ಮ ಜೊತೆ ಕೆಲಸನ ಮಾಡೋಕ್ಕಾಗಲ್ವಾ? ಪರವಾಗಿಲ್ಲ ಬಿಡಿ. ಈ ಸಮಯದಲ್ಲಿ ನಾನು ಸೂರ್ಯ ಅವ್ರ ಜೊತೆ ಇಲ್ಲ ಅಂದರೆ ಅವ್ರ ಕೆಲಸಕ್ಕೆ ತೊಂದರೆ ಆಗುತ್ತೆ. ಸೂರ್ಯ ಅವರೇ, ನನ್ನ ಮಾತಿನ್ನು ಮುಗಿಸ್ಲೇ ಇಲ್ಲ, ಆಗಲೇ ನೀವೇನೋ ಅರ್ಥ ಮಾಡ್ಕೊಂಡು ಹೋಗ್ತಿದ್ದೀರಲ್ಲ. ನಾನು ಕೆಲಸದ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನಾನು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ. ಓಕೆ, ಗುಡ್. ಆ ಮದುವೆ ಹೆಣ್ಣಿನ ಡ್ರೆಸ್ಸನ್ನ ನೀವೇ ಸೆಲೆಕ್ಟ್ ಮಾಡ್ತೀರಲ್ವಾ? ಭಾಸ್ಕರ್, ಶೋಭಾ ಆಂಟಿ ಹೇಳಿದ ಮೊದಲನೇ ಲಕ್ಷಣ ಆರ್ತಿನಲ್ಲಿ ಕಾಣ್ತಾ ಇದೆ. ಇದೆ ಪ್ರೀತಿಯ ಮೊದಲನೇ ಸೂಚನೆ. ನೋಡು, ಆರ್ತಿಗೆ ಸೂರ್ಯನ್ ಬಿಟ್ಟಿರೋದಕ್ಕೆ ಆಗ್ತಾನೆ ಇಲ್ಲ. ಇವತ್ತು ನೀನು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಹೇಳಿ, ನೀನು ಸೂರ್ಯನ ಪ್ರೀತಿ ಮಾಡೋಕೆ ಶುರು ಮಾಡಿದ್ಯಾ ಅಲ್ವಾ? ಪ್ರೀತಿ ಗೀತಿ ಎಲ್ಲ ಏನೂ ಇಲ್ಲಪ್ಪ, ಅದೆಲ್ಲ ಸಾಧ್ಯನೇ ಇಲ್ಲ. ಆರ್ತಿಯವ್ರೆ, ಏನಾದರೂ ಹೇಳಿದ್ರಾ? ಇಲ್ಲಪ್ಪ. ಆರ್ತಿ, ನಿನಗೆ ನೀನು ಮೋಸ ಮಾಡ್ಕೊಳ್ತಿದ್ಯಾ? ನಿನಗೆ ಸೂರ್ಯನಲ್ಲಿ ಪ್ರೀತಿ ಹುಟ್ಟಿದೆ, ಮತ್ತದಾಗಲೇಬೇಕು. ನಿಜ ಹೇಳು, ಸೂರ್ಯನ ಜೊತೆ ಸಮಯ ಕಳೆಯೋದು ನಿಂಗೆ ಇಷ್ಟ ಆಗಲ್ವಾ? ನಾನೊಬ್ಳು ಪೆದ್ದಿ, ಏನೇನೋ ಯೋಚನೆ ಮಾಡ್ತಾ ಇದ್ದೀರಿ. ಪ್ರೀತಿ ಹೀಗೆಲ್ಲ ಆಗುತ್ತಾ? ಆರ್ತಿ, ಆರ್ತಿ, ಇಷ್ಟೊತ್ತು ಸಂತೋಷವಾಗಿ ನನ್ನತ್ತ ಇದೆಯಲ್ಲ, ಅದೇ ನಿಜವಾದ ಪ್ರೀತಿ. ಎಲ್ರಿಗೂ ತಲೆ ಕೆಟ್ಟಿದೆ. ನನಗೆ ಪ್ರೀತಿ ಹುಟ್ಟಿದ್ರೆ ನನಗೆ ಗೊತ್ತಾಗಲ್ವಾ? ಎಲ್ಲರೂ ಏನೇನೋ ಮಾತಾಡ್ತಾರೆ. ಏನೋ ಹೇಳಿದ್ರಿ ನೀವು ಇವಾಗ? ನಾನಾ? ಇಲ್ಲ, ಅದು ಕೆಲಸ ಮಾಡ್ತಿದ್ದಲ್ಲ ಅದಕ್ಕೆ. ಸ್ಯಾಂಪಲ್ ರೆಡಿ ಮಾಡಿದ್ರಾ? ಹಾ, ಈ ಫೋಲ್ಡರ್ಲೇ ಇದೆ. ಏನಾದರೂ ಸಮಸ್ಯೆನಾ? ಇಲ್ಲ, ಏನಿಲ್ಲ. ಮಕ್ಕಳು ಮಲಗಿದಾರಲ್ವ ಅಂತ ನೋಡ್ಕೊ ಬರ್ತೀನಿ. ಮೊಬೈಲ್ ಕಾಯಲಿ ಭರವಸೆ ನೀಡುವಂಥ ಕಿರುನಗೆ ಮೂಡಲಿ.
ಆಕೆಯ ಭೀತಿಗೂ ಬದುಕಿನ ಏನಾಗಿದೆ ಇವತ್ತು ಆರತಿ ಅವ್ರಿಗೆ? ಬೆಳಗ್ಗೆಯಿಂದ ಒಂಥರ ಆಡ್ತೀಯಾರಲ್ಲ. ಕಾಂತಿಯ